ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಸ್ವಲ್ಪ ಅಭ್ಯಾಸ ಮಾಡೋದು ಜಾಗ ಚೇಂಜ್ ಮಾಡ್ಕೊಂಡಿನಿ. ಇಷ್ಟು ದಿವಸ ಚಳಿ ಇತ್ತಲ್ಲ, ಹೀಗಾಗಿ ಒಳಗಡೆನೇ ಕುಂದಿರ್ತಿದ್ದೆ. ಹೊರಗಡೆ ಗಿಡ ಅದು ಇರೋದ್ರಿಂದ ಅಲ್ಲಿನೂ ಕೂಡ ತಂಪು ಭಾಳ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಜಾಗವನ್ನು ಚೇಂಜ್ ಮಾಡ್ಕೊಂಡಿನಿ. ಬಿಸಿಲು ಕೂಡ ಅಷ್ಟೊಂದು ಜಾಸ್ತಿ ಇರಲಿಲ್ಲ, ಇನ್ನೂ ಅಷ್ಟು ಜೋರು ಜಾಸ್ತಿ ಆಗಿರಂಗಿಲ್ಲ ಈಗ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮಧ್ಯಾಹ್ನದ ಟೈಮಲ್ಲಿ ಈ ರೀತಿ ಹೊರಗಡೆ ಕುಂತು ಅಭ್ಯಾಸ ಮಾಡಿದಾಗ ಏನೋ ಒಂಥರ ಖುಷಿ. ಯಾಕಂದ್ರೆ ಸೈಲೆಂಟಾಗಿರ್ತೈತೆ ಮಧ್ಯಾಹ್ನ, ಯಾವುದೇ ರೀತಿಯಾದಂತಹ ಗದ್ದಲ ಇರೋಂಗಿಲ್ಲ. ನಮ್ಮ ಮನೆ ಹತ್ರ ಅಭ್ಯಾಸ ಮಾಡೋಕ್ಕೆ ಒಂದು ಹೇಳಿ ಮಾಡಿಸಿದಂತಹ ಪ್ಲೇಸ್ ಇದು. ಬಟ್ ಸಾಯಂಕಾಲದಲ್ಲಿ ಹುಳಾದು ಕಡಿತಾವಂತ ಹೇಳಿ ನಾನು ಒಳಗಡೆನೇ ಕುಂತಿರ್ತೀನಿ. ಈಗ ನಾನು ಮಧ್ಯಾಹ್ನದ ಟೈಮಲ್ಲಿ ಕಂಪ್ಯೂಟರ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಬೆಳಿಗ್ಗೆ ನನ್ನ ಕೆಲಸದೊಂದಿಗೆ ಜಿ ಕೆ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅಂದ್ರೆ ಜಿ ಕೆ ಸಿರೀಸ್ಗಳನ್ನು ರಿಪೀಟಾಗಿ ರಿವಿಷನ್ಗಾಗಿ ನೋಡ್ಕೊಳಕ್ತಿದ್ದೆ. ಅದಾದಮೇಲೆ ಮಧ್ಯಾಹ್ನದ ಹೊತ್ತಿನಲ್ಲಿ ಕಂಪ್ಯೂಟರ್ ಸ್ಟಾರ್ಟ್ ಮಾಡ್ಕೊಂಡಿನಿ. ನಿಮಗೆಲ್ಲರಿಗೂ ಗೊತ್ತಿರುವಂಗೆ ನಾವೆಲ್ಲ ಈಗ PSTRಗಾಗಿ ನಮ್ಮ ಸ್ಟಡಿ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿವಿ. ಕಂಪ್ಯೂಟ್ರಲ್ಲಿ MS ವರ್ಡ್ಗೆ ಸಂಬಂಧಪಟ್ಟಂಗೆ ಒಂದು ಮ್ಯಾರಥಾನ್ ಕ್ಲಾಸ್ ಇತ್ತು. ಅಂದ್ರೆ 3.5 ತಾಸಿಂದು ಒಂದು ವಿಡಿಯೋ ಐತಿ MJ ಅಕಾಡೆಮಿಲಿ ಸುನಿಲ್ ಚೌಹಾಣ್ ಸರ್ದೆ. ಬಟ್ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ, ಯಾಕಂದ್ರೆ ಸ್ವಲ್ಪ ಡಿಟೇಲಾಗಿ ಓದ್ಕೋಬೇಕು MS ವರ್ಡ್. ಹೀಗಾಗಿ ಅದನ್ನು ನೋಡಿಕೊಂಡು ಓದ್ಕೊಳ್ಳೋಕೆ ಸ್ವಲ್ಪ ನನಗೆ ಟೈಮ್ ಜಾಸ್ತಿ ಹಿಡಿತು. ಅದೊಂದು ಮ್ಯಾರಥಾನ್ ಕ್ಲಾಸ್ ನನಗೆ ಒಂದು ವಾರ ಮೇಲೆ ಆಯಿತು. ಈಗ ಸ್ವಲ್ಪ ರಿಪೀಟ್ ಅದೇ ಕೇಳಾಕ್ತೀನಿ. ಸ್ವಲ್ಪ ಟೈಮ್ ಜಾಸ್ತಿನೇ ತಗೋತು. ಮತ್ತು ಕಮೆಂಟ್ಗಳಲ್ಲಿ ಕ್ಲಿಯರಾಗಿ ಒಂದಿಷ್ಟು ಜನ ಕಮೆಂಟ್ ಮಾಡಿರ್ತೀರಲ್ಲ, ಸ್ವಲ್ಪ ಕ್ಲಿಯರಾಗಿ ಮಾಡಿದರೆ ನನಗೂ ರಿಪ್ಲೈ ಮಾಡೋಕ್ಕೆ ಅನುಕೂಲ ಆಗ್ತೈತಿ. ಬರೀ PDF ಕಳಿಸ್ರಿ ಮ್ಯಾಮ್, ನೋಟ್ಸ್ ಕಳಿಸ್ರಿ ಅಂತಂದರೆ ಯಾವುದಕ್ಕೆ ಸಂಬಂಧಪಟ್ಟಂಗೆ ಕೇಳಾಕ್ತೀರಿ ಅಂತ ಗೊತ್ತಾಗಲ್ಲ. ಭಾಳಷ್ಟು ಜನ ಟೆಲಿಗ್ರಾಮಲ್ಲಿ ಪ್ರೈವೇಟಾಗಿಯೂ ಕೂಡ ಮೆಸೇಜ್ ಮಾಡ್ತಿರ್ತೀರಿ, ಅಲ್ಲಿನೂ ಕೂಡ ರಿಪ್ಲೈ ಮಾಡಿರ್ತೀನಿ. ಫೋಟೋ ಕ್ಲಿಯರಾಗಿ ಬಂದಿರಲಿಲ್ಲ ಅಂದರೆ ಹೊಳ್ಳೆ ಮುಳ್ಳೆ ನೋಡಬೇಕು. ಹೀಗಾಗಿ ಅಕ್ಷರ ಕೂಡ ಕ್ಲಿಯರ್ ಕಾಣಕತ್ತಾವಿಲ್ಲ ಅಂತ ಒಂದು ಸರ್ತಿ ಚೆಕ್ ಮಾಡಿ ನೋಡಿ ಹಾಕಬೇಕು. ಈ ರೀತಿ ಎಲ್ಲ ಇರ್ತೈತಿ. ಪಟ್ನೆ ಹಾಕೋದು ಇರಂಗಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಡ್ರಿ. ಇವತ್ತು ಹಾಕ್ತೀನಿ ನೈಟಲ್ಲಿ. ಈ ವಿಡಿಯೋ ಬಂದಮೇಲೆ ನೀವು ನೋಡ್ಬೋದು, ಹಾಕಿರ್ತೀನಿ ಟೆಲಿಗ್ರಾಮಲ್ಲಿ. ಯಾವುದಂದ್ರೆ ಕಂಪ್ಯೂಟ್ರಿಗೆ ಸಂಬಂಧಪಟ್ಟಂತಹ ನೋಟ್ಸನ್ನು ಹಾಕ್ತೀನಿ. ಜೊತೆಗೆ ಯಾರೋ ಸೈಕಾಲಜಿ ನೋಟ್ಸನ್ನು ಹಾಕ್ರಿ ಅಂತ ಕೇಳಾಕ್ತಿದ್ರು. ಟಾಪಿಕ್ ವೈಸ್ ಹಾಕ್ತೀನಿ. ಮೊದಲನೇ ಟಾಪಿಕ್ಕಿಂದ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಅಷ್ಟೊಂದೇನು ನಾನು ಭಾಳ ಇಂಪ್ರೆಸ್ ಆಗುವಂಗೆ ನೋಟ್ಸ್ ಬರ್ಕೊಂಡಿಲ್ಲ. ನನಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿ ಬರ್ಕೊಂಡಿನಿ. ಕೆಲವೊಂದಿಷ್ಟು ಜನ ಜಾಬಿಗೆ ಹೋಗ್ತೀವಿ, ಹೆಲ್ಪ್ ಆಗ್ತೈತಿ ನೀವು ನೋಟ್ಸ್ ಹಾಕಿದ್ರೆ ಅಂಥೇಳಿ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಂಡಿರಿ. ಅದಕ್ಕೋಸ್ಕರ ಹಾಕ್ತೀನಿ. ಏನೇ ಪ್ರಾಬ್ಲಮ್ ಇದ್ದರೂ ಸ್ವಲ್ಪ ತಿದ್ದುಕೊಂಡು ಓದ್ಕೋಬೇಕು ನೀವು. ಯಾಕಂದ್ರೆ ನನಗೆ ಯಾವ ರೀತಿ ಬೇಕೋ ಆ ರೀತಿ ನೋಟ್ಸ್ ಮಾಡ್ಕೊಂಡಿರ್ತೀನಿ. ಅಷ್ಟೊಂದು ಪರ್ಫೆಕ್ಟ್ ಅಲ್ಲ ಅಂತ ನಾನು ಅನ್ಕೋತೀನಿ. ನಿಮಗೆ ಹೆಂಗೆ ಅನ್ನಿಸ್ತದೋ ನೋಡ್ಕೊರಿ. ಬಟ್ ನೀವು ಹೆಚ್ಚು ಓದಿ ನಿಮ್ಮ ಓನಾಗಿ ನೋಟ್ಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನನ್ನ ಅನುಭವದ ಪ್ರಕಾರ ನನಗಂತೂ ಬೇರೆಯವ್ರ ನೋಟ್ಸ್ ಓದಿ ಮತ್ತು ಅವರ ಓದೋದು ಒಟ್ಟು ಅಭ್ಯಾಸ ಇಲ್ಲ. ನನ್ನ ನೋಟ್ಸೇ ನಾನು ಈಗೇನು ಟಿ ಟಿಗೆಲ್ಲ ಬರೆದಿರುವಂತಹ ನೋಟ್ಸ್ನ ಮತ್ತು ಹೊಳ್ಳಿ ಓದೇ ಇಲ್ಲ. ಮತ್ತು ಹೊಸದನ್ನೇ ನೋಟ್ಸ್ ಮಾಡ್ಕೋತೀನಿ. ಒಬ್ಬೊಬ್ರದ್ದು ಒಂದೊಂದು ಥರ ಇರ್ತೈತಿ. ಎಲ್ಲರಿಗೂ ಅದೇ ರೀತಿ ಸೆಟ್ ಆಗಂಗಿಲ್ಲ. ಒಬ್ಬೊಬ್ಬರಿಗೆ ಬೇರೆಯವ್ರ ನೋಟ್ಸ್ ಮಾಡಿದ್ದು ಕೂಡ ಓದೋಕ್ಕೆ ಇಂಟ್ರೆಸ್ಟ್ ಬರ್ತೈತಿ, ತಿಳ್ಕೊತಾರೆ. ಬಟ್ ನನಗೆ ಆ ರೀತಿ ಇಲ್ಲ. ನಾನೇ ಮಾಡಬೇಕು, ನಾನೇ ಓದಬೇಕು, ನಾನೇ ಬರೀಬೇಕು, ಆ ರೀತಿ ನಂದು. ಮತ್ತು ನೀವು ಏನು ನೋಟ್ಸ್ ಮಾಡ್ತಿರಲ್ಲ, ಅಲ್ಲಿ ನೀವು ಓದೋದ್ರ ಜೊತೆಗೆ ಅಲ್ಲಿ ರಿವಿಷನ್ ಕೂಡ ಆದಂಗೆ ಆಗ್ತೈತೆ ನೀವು ಬರೆಯೋದ್ರಿಂದ. ಆದಷ್ಟು ನೀವು ಓದಿ ನಿಮ್ಮ ನೋಟ್ಸನ್ನು ನೀವೇ ಮಾಡ್ಕೊರಿ. ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನಿಸ್ತೈತಿ ಅಂದ್ರೆ ನಿಮಗೆ ಹೆಚ್ಚು ನೆನಪಿಡಬೇಕಾದಂತಹ ವಿಷಯವನ್ನು ನೀವೇ ಬರ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಾನು ಹೇಳಿದ ಅರ್ಥ ನನ್ನ ನೋಟ್ಸನ್ನು ಕಳಿಸಲ್ಲ ಅಥವಾ ಕಳಿಸ್ಬಾರ್ದು ಅಂತಲ್ಲ. ಹೆಚ್ಚು ನಿಮಗೆ ಯೂಸ್ ಆಗ್ತೈತಿ ನೀವು ಮಾಡ್ಕೊಳ್ಳೋದ್ರಿಂದ, ನೀವೇ ಓನ್ ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ಅಂತ ನನ್ನ ಅಭಿಪ್ರಾಯ. ಅದಾದಮೇಲೆ ಈಗ ನಾನು ತಗೊಂಡಿರುವಂತಹ ವಿಷಯ ಸಾಯಂಕಾಲದ ಸಮಯದಲ್ಲಿ
ಸೈನ್ಸ್ ತೊಗೊಂಡಿನಿ 10ದ್ದು. ಇನ್ನೂ ಕಂಪ್ಲೀಟ್ ಆಗಕತ್ತೇ ಇಲ್ಲ, ಯಾಕೋ ಮುಂದೆ ಸಾಗಕತ್ತೇ ಇಲ್ಲ ಇದು. ನಾನು ಭಾಗ 1 ಮುಗಿಸಿ ಇನ್ನು 6th ಕ್ಲಾಸಿಂದ ರಿವಿಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ಯಾಕಂದ್ರೆ ಸ್ವಲ್ಪ ಬೋರ್ ಅನಿಸ್ತಾಗ್ತೈತಿ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ. ಒಂದಿಷ್ಟು ದಿವಸ 6th ರಿವಿಷನ್ 5th ಅಥವಾ 6th ರಿವಿಷನನ್ನು ಸ್ಟಾರ್ಟ್ ಮಾಡಿಕೊಂಡು ಕೆಲವೊಂದಿಷ್ಟು ದಿವಸ ಹೋದಾದಮೇಲೆ ಮತ್ತು ಭಾಗ 2 10th ಭಾಗ 2 ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀನಿ. ನಾನು ಲಾಸ್ಟ್ ಯಾವ ಚಾಪ್ಟ್ರದ್ದು PDF ನೋಟ್ಸ್ ಹಾಕೀನಿ ಅಂಥೇಳಿ ನನಗೆ ನೆನಪಿಲ್ಲ. ಪ್ಲೀಸ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಟೆಲಿಗ್ರಾಮಲ್ಲಿ ಹಾಕೀನಿ, ಬಟ್ ಎಷ್ಟು ಹಾಕಿನೋ ಗೊತ್ತಿಲ್ಲ. ಇಲ್ಲಾಂದ್ರೆ ನಾನೇ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಲೆಸನ್ದು PDF ಹಾಕ್ತೀನಿ. ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಯಾವಾಗ ಬೇಕಾದರೂ ಆಗಲಿ ನಮ್ಮ ಅಭ್ಯಾಸವನ್ನು ಕಂಟಿನ್ಯೂ ಆಗಿ ಇಟ್ಕೊಳ್ಳೋಣ. ಇನ್ನೊಂದು 2-3 ದಿವಸದಲ್ಲಿ ಕೋರ್ಟ್ ಹಿಯರಿಂಗ್ ಮುಗಿದಾದ್ಮೇಲೆ C&R ರೂಲ್ ಬಿಡುಗಡೆ ಮಾಡ್ಬೋದು. ಅದನ್ನು ನೋಡಿಕೊಂಡು ಇನ್ನಷ್ಟು ನಾವು ನಮ್ಮ ಸಿದ್ಧತೆಯನ್ನು ಮಾಡ್ಕೊಳ್ಳೋಣ. ಇನ್ನೂ ಹೆಚ್ಚು ಸಿದ್ಧತೆಯನ್ನು ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಸ್ವಲ್ಪ ಸ್ವಿಂಗಿಂಗ್ ಇರ್ತೈತೆ, ಅಂದ್ರೆ ಮಾಡಬೇಕೋ ಬೇಡ, ಓದಬೇಕೋ ಬೇಡ ಅಂಥೇಳಿ. ಬಟ್ ನಮ್ಮ ಅಭ್ಯಾಸವನ್ನು ಸತತವಾಗಿ ಇಟ್ಕೊಂಡ್ರೆ ಎಕ್ಸಾಮ್ ಟೈಮಲ್ಲಿ ನಮ್ಗೆ ಓನ್ಲಿ ರಿವಿಷನ್ಗಾಗಿ ನಾವು ಹೆಚ್ಚು ಟೈಮ್ ಕೊಡೋದನ್ನು ಒಳ್ಳೆಯದು. ಮತ್ತು ಜಾಬಿಗೆ ಹೋಗೋರು ಬಹಳಷ್ಟು ಜನ ಕೇಳಾಗ್ತಿದ್ರಿ ಯಾವ ರೀತಿಯಾಗಿ ನಮ್ಮ ಅಭ್ಯಾಸದ ರೊಟೀನನ್ನು ಇಟ್ಕೋಬೇಕು ಅಂಥೇಳಿ. ಮತ್ತು ನನ್ನ ಟೈಮ್ ಟೇಬಲನ್ನು ಕೇಳಾಗ್ತಿದ್ರಿ. ನಾನು ಏನು ಅಭ್ಯಾಸ ನಿಮಗೆ ತೋರಿಸ್ತೀನಲ್ಲ ಅದೇ ನನ್ನ ಟೈಮ್ ಟೇಬಲ್. ಬೆಳಿಗ್ಗೆ ನನ್ನ ಕೆಲಸದೊಂದಿಗೆ ಅಭ್ಯಾಸ ಸ್ಟಾರ್ಟ್ ಮಾಡ್ಕೋತೀನಿ. ಮಧ್ಯಾಹ್ನದ ಟೈಮಲ್ಲಿ 2 ಗಂಟೆ ಅಥವಾ 2:30 ಸ್ಟಾರ್ಟ್ ಮಾಡಿದ್ದು 4:30 ತನಕ ಮಾಡ್ತೀನಿ. 4:30 ಅಟ್ಲೀಸ್ಟ್ 2:30 4:30 ತನಕ ಕುಂತಿರ್ತೀನಿ. ಅಪ್ ಟು 5 o'clock ತನಕ ಒಮ್ಮೊಮ್ಮೆ ಕೂಡ್ತೀನಿ. ಅದಾದಮೇಲೆ ಸಾಯಂಕಾಲ 6:30 ಸ್ಟಾರ್ಟ್ ಮಾಡಿದ್ದು 9:30 ತನಕ ಮಾಡ್ತೀನಿ. ಸ್ವಲ್ಪ ನಡು ರೆಸ್ಟ್ ತೊಗೊಂಡು ಓವರ್ ನೈಟ್ ಒಂದು ಸ್ವಲ್ಪ ಮಾಡ್ತೀನಿ. ಈ ರೀತಿಯಾಗಿ ನನ್ನ ರೊಟೀನ್ ಐತಿ. ಒಂದೊಂದು ಸರ್ತಿ ಯಾವುದಾದ್ರೂ ಸ್ಕಿಪ್ ಆಗ್ಬೋದು. ಅಂದ್ರೆ ಮಧ್ಯಾಹ್ನದ ಟೈಮಲ್ಲಿ ಯಾವಾಗಲಾದರೂ ರೆಗ್ಯುಲರ್ ಆಗಿ ಇಲ್ಲ, ಏನಾದರೂ ಕೆಲಸ ಇತ್ತು ಅಂದ್ರೆ ಸ್ಕಿಪ್ ಮಾಡ್ಕೊಂಡಿರ್ತೀನಿ. ಬಟ್ ಇಷ್ಟು ಅಭ್ಯಾಸ ಮಾಡಿದರೆ ಸಾಕು ಅನ್ನಿಸ್ತೈತಿ. ಮಧ್ಯಾಹ್ನ ಒಂದು 2 ಗಂಟೆ ಆಗ್ತೈತಿ, ಸಂಜೆಗೆ ಒಂದು 2-3 ಗಂಟೆ, ಓವರ್ ನೈಟ್ 1ರಿಂದ 1:30 ಗಂಟೆ ಆದ್ರೂ ಅಟ್ಲೀಸ್ಟ್ ಅಷ್ಟಾದರೂ ಕುಂತಿರ್ತೀನಿ ಓವರ್ ನೈಟ್ ಅಭ್ಯಾಸಕ್ಕೆ ನಾನು. ಮತ್ತು ಜಾಬಿಗೆ ಹೋಗೋರ್ದು ಯಾವ ರೀತಿಯಾಗಿ ನಮ್ಮ ಟೈಮ್ ಟೇಬಲನ್ನು ಹಾಕೋಬೇಕು ಮ್ಯಾಮ್ ಅಂತ ಬಹಳಷ್ಟು ಜನ ಟೆಲಿಗ್ರಾಮಲ್ಲಿ ಭಾಳ ಜನ ಕಮೆಂಟ್ ಮಾಡಿರಿ. ನೀವು ನಶಿಗ್ನಾಗ ಎದ್ದು 1 ಗಂಟೆ ಆದರೂ ಅಭ್ಯಾಸ ಮಾಡೋದು ಒಳ್ಳೆಯದು. ಬಂದಮೇಲೆ ನಿಮಗೆ ಟೈಮ್ ಸಿಗ್ತದಂತ ಗೊತ್ತಿಲ್ಲ, ಫುಲ್ ಟಯರ್ಡ್ ಆಗಿರ್ತೀರಿ. 1:30-2 ಗಂಟೆನಾದರೂ ಅಭ್ಯಾಸ ಮಾಡ್ಕೋರಿ ಮುಂಜಾನೆ ಎದ್ದು. ಆಮೇಲೆ ನಿಮ್ಮ ಕೆಲಸದೊಂದಿಗೆ ವಿಡಿಯೋಸ್ಗಳನ್ನು ಯಾವಾಗಲೂ ಕೇಳ್ತಾನೆ ಇರ್ರಿ. ನೀವೇನು ಮುಂಜಾನೆ ಏನು ಅಭ್ಯಾಸ ತೊಗೊತಿರಲ್ಲ ಅಲ್ಲಿ ನೀವು ಯಾವ ವಿಷಯದಲ್ಲಿ ವೀಕ್ ಅದೀರಿ, ಅಂದ್ರೆ ನಿಮ್ಮದು ಹೆಚ್ಚು ಓದ್ಕೋಬೇಕಾಗೈತಿ, ಈ ಸಬ್ಜೆಕ್ಟ್ ನನಗೆ ಹೆಚ್ಚು ಬರೋಂಗಿಲ್ಲ. ಕಂಪ್ಯೂಟ್ರ್ ಭಾಳಷ್ಟು ಜನ ಕಮೆಂಟ್ ಮಾಡಾಕ್ತಿದ್ರಿ ಕಂಪ್ಯೂಟ್ರ್ ಸಬ್ಜೆಕ್ಟ್ ನಮಗೆ ತಿಳಿಲಾಕತ್ತಿಲ್ಲ ಅಂಥೇಳಿ. ಅದನ್ನು ರಿಪೀಟ್ ಓದ್ಕೊಳ್ಳೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಬಂದೇ ಬರ್ತೈತಿ. ಈ ರೀತಿಯಾಗಿ ಸೈಕಾಲಜಿ ಆಗಿರ್ಬೋದು, ನಿಮಗೆ ಯಾವುದು ಟಫ್ ಅನ್ನಿಸ್ತೈತಿ ಅದನ್ನು ತಗೊಂಡು ಕೂಡ್ರಿ ಬೆಳಿಗ್ಗೆ ಟೈಮಲ್ಲಿ. ಮತ್ತು ಉಳಿದ ಟೈಮಲ್ಲಿ ರಿವಿಷನ್ಗಾಗಿ ಅಂದರೆ ಕೆಲಸದ ಟೈಮಲ್ಲಿ ನೀವು ರಿವಿಷನ್ಗಾಗಿ ವಿಡಿಯೋಸ್ಗಳನ್ನು ಕೇಳ್ಕೊತ ಹೋಗ್ರಿ. ಸಾಯಂಕಾಲ ಟೈಮ್ ಸಿಕ್ತು ಅಂದ್ರೆ ಹೊಸ ವಿಷಯಗಳನ್ನು ಓದ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿರಿ. ಇಲ್ಲಾಂದ್ರೆ ಮನ್ಕೊಳ್ಳೋದಕ್ಕಿಂತ ಮುಂಚೆ 1-1:30 ಗಂಟೆನಾದರೂ ನೀವು ಯಾವುದು ಮ್ಯಾಥ್ಸನ್ನು ಬಿಡಿಸ್ರಿ. PST ಮ್ಯಾಥ್ಸ್ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಅದಕ್ಕೋಸ್ಕರ 1-1:30 ತಾಸಾದರೂ ಸಾಯಂಕಾಲ ಅಥವಾ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ನೀವು ಮ್ಯಾಥ್ಸ್ ಉದಯ ಸ್ಟಡಿ ಸರ್ಕಲ್ ಆದರೂ ನೋಡಿರಿ, ಯಾವುದಾದ್ರೂ ನಿಮಗೆ ಯಾವ್ದು ಚಾನಲ್ ಚಲೋ ಅನ್ನಿಸ್ತೈತಿ ಅದನ್ನು ನೋಡಿಕೊಂಡು ಅಭ್ಯಾಸ ಮಾಡಿರಿ. ಜೊತೆಗೆ ಇವತ್ತು ನಾನು ಹಬ್ಬಕ್ಕೋಸ್ಕರ ಹೋಳಿಗೆಯನ್ನು ಮಾಡಬೇಕಾಗಿತ್ತು. ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ನಿಮಗೆ ಹೇಳಿದ್ದೆ ಹಬ್ಬಕ್ಕೋಸ್ಕರ ಹೋಳಿಗೆ ಮಾಡಬೇಕಾಗೈತಿ ಅಂಥೇಳಿ. ಅದಕ್ಕೇನು ಮಾಡಿದೆ ಇವತ್ತು ಆಲ್ಮೋಸ್ಟ್ ನಾನು ಸೈನ್ಸ್ ವಿಡಿಯೋಸ್ಗಳನ್ನು ಮೇಡಮ್ ಅವ್ರದ್ದು ಎಲ್ಲ ವಿಡಿಯೋಸ್ಗಳನ್ನು ನೋಡಿದ್ದೆ. ಯಾರ್ದು SR ಎಜುಕೇಷನ್ ಚಾನಲಲ್ಲಿ ಸುನೀತಾ ಮ್ಯಾಮ್ ಅವ್ರು ಹೇಳಿರುವಂತಹ ಸೈನ್ಸ್ ವಿಡಿಯೋಸ್ಗಳನ್ನು ಎಲ್ಲ ನೋಡಿದ್ದೆ. ಬಟ್ ಅದನ್ನು ಇವತ್ತು ರಿವಿಷನ್ ಮಾಡಿಕೊಂಡ್ರಾಯ್ತು. ನನ್ನ ಹೋಳಿಗೆ ಜೊತೆಗೆ 1-2 ಗಂಟೆನಾದರೂ ಬೇಕೇ ಆಗ್ತೈತಿ ಈಗ ಹೋಳಿಗೆ ಮುಗಿಸ್ಬೇಕಂದ್ರೆ.
2-2.5 ಗಂಟೆ ಆದರೂ ಬೇಕೇ ಬೇಕು. ಅದಕ್ಕೋಸ್ಕರ ಜೊತೆಗೆ ನಾನು ಆ ವಿಡಿಯೋಸ್ಗಳನ್ನು ನೋಡಿಕೊಂಡ್ರೆ ರಿವಿಷನ್ ಆಗ್ತದಂಥೇಳಿ ಇವತ್ತು ಅದನ್ನೇ ನೋಡ್ಕೋತಾ ನನ್ನ ಹೋಳಿಗೆ ಕೆಲಸವನ್ನು ಪ್ರಾರಂಭ ಮಾಡ್ಕೊಂಡೀನಿ. ನೀವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ಮಾಡಿರ್ತೀರಿ ಅಂತ ನನಗೆ ಗೊತ್ತು. ಯಾಕಂದ್ರೆ ಗೃಹಿಣಿಯರು ಇದೇ ರೀತಿಯಾಗಿಯೇ ನಮ್ಮ ಅಭ್ಯಾಸವನ್ನು ಇಟ್ಕೊಳ್ಳೇಬೇಕು. ಯಾಕಂದ್ರೆ ನಮಗೆ ಟೈಮೇ ಸಿಗಂಗಿಲ್ಲ. ಇಂಥ ಟೈಮನ್ನು ನಾವು ಅಂದರೆ ಕೆಲಸದ ಟೈಮನ್ನು ನಾವು ರಿವಿಷನ್ಗಾಗಿ ಇಟ್ಕೊಂಡ್ವಿ ಅಂತಂದ್ರೆ ಬಹಳ ಉತ್ತಮ. ಹೊಸದಾಗಿ ನಾನು ವಿಷಯವನ್ನು ಓದ್ಕೋತೀನಿ ತಿಳ್ಕೊತೀನಿ ಅಂತಂದ್ರೆ ಸ್ವಲ್ಪ ಅಲ್ಲಿ ನಾವು ಲಕ್ಷ್ಯ ಕೊಟ್ಟು ನೋಡ್ಕೋಬೇಕಾಗ್ತೈತಿ. ಮೊಬೈಲ್ನೂ ಲಕ್ಷ್ಯ ಕೊಟ್ಟು ನೋಡಬೇಕು, ನಾವು ಕಾನ್ಸಂಟ್ರೇಟಾಗಿ ನೋಟ್ಬುಕ್ ಪೆನ್ ಹಿಡ್ಕೊಂಡು ಕೂಡಬೇಕು. ಬಟ್ ಈ ರೀತಿ ರಿವಿಷನ್ ಟೈಮಲ್ಲಿ ಜಸ್ಟ್ ಕೇಳಿರುವಂತಹ ಅಥವಾ ಓದಿರುವಂತಹ ವಿಷಯವನ್ನೇ ರಿವಿಷನ್ಗಾಗಿ ಈ ರೀತಿ ಮಾಡೋದ್ರಿಂದ ವಿಷಯ ಕೂಡ ಪರ್ಫೆಕ್ಟ್ ಆಗ್ತೈತಿ, ನಮ್ಮ ಕೆಲಸನೂ ಕೂಡ ಆಗ್ತೈತಿ. ಈ ರೀತಿಯಾಗಿ ನನ್ನ ಅಭ್ಯಾಸದ ರೊಟೀನ್ ನಡೀತಿರ್ತೈತಿ. ಯಾವಾಗಲೂ ಕೂಡ ಒಂದು 4-5 ವರ್ಷ ಆಯಿತು ಟಿ ಇ ಟಿಗಾಗಿರ್ಬೋದು ಮತ್ತು ಈಗ ಸಿ ಇ ಟಿಗೆ ಏನು ಪ್ರಿಪ್ರೇಷನ್ ಮಾಡಾಕ್ತೀನಿ ಅದೇ ರೂಲನ್ನು ಫಾಲೋ ಮಾಡ್ತೀನಿ. ನಿಮಗೆಲ್ಲರಿಗೂ ಕೂಡ ಈ ಥರದ ವಿಡಿಯೋಸ್ಗಳು ಒಂದು ರೀತಿಯಾದಂತಹ ಮೋಟಿವೇಶನ್ ಆಗ್ತಾವು ಅಂತ ನನ್ನ ಅಭಿಪ್ರಾಯ. ಈಗೇನು ನೋಡಾಕ್ತಿರಲ್ಲ ಇದೇ ರೀತಿಯಾಗಿ ಬೆಳಗ್ಗೆನೂ ಕೂಡ ನನ್ನ ಚಪಾತಿ ರೊಟ್ಟಿ ಕೆಲಸ ಮಾಡಬೇಕಾದ್ರೂ ಕೂಡ ಇದೇ ರೀತಿಯಾಗಿ ವಿಡಿಯೋಸ್ಗಳನ್ನು ನೋಡ್ತಾನೆ ನಾನು ನನ್ನ ಕೆಲಸವನ್ನು ಮಾಡ್ತಿರ್ತೀನಿ. ಪಾತ್ರೆ ತೊಳಿಬೇಕಾದ್ರೂ ಕೂಡ ಮತ್ತು ಪಲ್ಯ ಮಾಡೋದು ಡ್ಯೂಟಿ ಇತ್ತಂದ್ರೂ ಕೂಡ ಇದೇ ರೀತಿಯಾಗಿ ನನ್ನ ಅಭ್ಯಾಸದ ರೊಟೀನನ್ನು ಇಟ್ಕೋತೀನಿ. ಆದಷ್ಟು ರಿವಿಷನ್ ವಿಡಿಯೋಸ್ಗಳನ್ನು ಕೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಹೊಸ ವಿಷಯ ನೋಡೋಂಗಿಲ್ಲ, ಮೊದಲು ಓದಿರುವಂತಹ ವಿಷಯಗಳನ್ನೇ ರಿವಿಷನ್ ಆಗಿ ಓದ್ಕೋತೀನಿ. ಇವೆಲ್ಲ ಹೊಸದಾಗಿ ನೋಡೋರಿಗೆ ಅಂದರೆ ನನ್ನ ಚಾನಲ್ ವಿಡಿಯೋಸ್ಗಳನ್ನು ಹೊಸದಾಗಿ ಯಾರು ನೋಡ್ತಿರ್ತಾರಲ್ಲ ಅವರಿಗೆ ಮೋಟಿವೇಶನ್ ವಿಡಿಯೋಸ್ಗಳನ್ನು ಕೋರಿ. ಯಾಕಂದ್ರೆ ಮೊದಲಿಂದ ನೋಡೋರಿಗೆಲ್ಲ ಗೊತ್ತಿರ್ತೈತಿ ನನ್ನ ರೊಟೀನ್ ಯಾವ ರೀತಿ ಐತೆ ಅಂಥೇಳಿ. ಬಟ್ ಈ ರೀತಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿನೂ ಕೂಡ ಹೇಳಬೇಕಾಗ್ತೈತಿ, ತೋರಿಸ್ಬೇಕಾಗ್ತದೆ. ಯಾಕಂದ್ರೆ ಎಲ್ಲರೂ ಕೂಡ ಡೈಲಿ ನೋಡೋಂಗಿಲ್ಲ. ಒಂದು ಡೈಲಿ ಒಬ್ಬೊಬ್ಬರು ಇಬ್ಬಿಬ್ಬರಾದ್ರೂ ಹೊಸಬ್ರು ಇದ್ದೇ ಇರ್ತಾರೆ. ಅವರಿಗೆಲ್ಲ ಈ ವಿಡಿಯೋಸ್ಗಳು ಮೋಟಿವೇಶನ್ ಆಗಬೇಕು ಅಂತಂದ್ರೆ ನಾನು ಹಿಂದೆ ಹೇಳಿದ್ನೆಲ್ಲ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಲ್ಲ, ನಾನು ತೋರಿಸ್ದಾಗೆ ಅವ್ರಿಗೆ ಗೊತ್ತಾಗೋದು. ನನ್ನ ಸ್ಟಡಿ ರೊಟೀನ್ ಯಾವ ರೀತಿ ಐತೆ ಅಂಥೇಳಿ ಅವ್ರಿಗೆ ಈ ರೀತಿ ತೋರಿಸ್ದಾಗನೇ ಅನುಕೂಲ ಆಗ್ತೈತೆ ಅವ್ರಿಗೂ ಕೂಡ ತಮ್ಮ ಟೈಮನ್ನು ಸೆಟ್ ಮಾಡ್ಕೊಳ್ಳೋದಕ್ಕೆ. ಈ ರೀತಿಯಾಗಿ ನನ್ನ ಕೆಲಸದೊಂದಿಗೆ ಇವತ್ತಿನ ಅಭ್ಯಾಸ ಇತ್ತು. ಎಲ್ಲರೂ ಕೂಡ ನೀವು ಹೋಳಿಗೆ ಮಾಡಿರಿ ಅಂತ ಅಂದ್ಕೋತೀನಿ. ಇಷ್ಟೆಲ್ಲ ಹೋಳಿಗೆ ಆದಮೇಲೆ ಮತ್ತು ರಾತ್ರಿ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಲೇಟನೇ ಆಯ್ತು ಎಲ್ಲ ಕೆಲಸ. ಹೆಂಗಿದ್ರೂ ಲೇಟ್ ಆಗಿರ್ತೈತಿ. ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಆಗಿತ್ತು ಇವತ್ತು. ಅದಕ್ಕೋಸ್ಕರ ಲೇಟ್ ನೈಟ್ ಅಭ್ಯಾಸವನ್ನು ಕೂಡ ಸ್ಟಾರ್ಟ್ ಮಾಡ್ಕೊಂಡೀನಿ. ಏನೋ ಗೊತ್ತಿಲ್ಲ ನೋಡ್ರಿ, ಅಷ್ಟು ಕೆಲಸ ಆದ್ರೂ ಕೂಡ ಇವತ್ತು ನನಗೆ ಅಭ್ಯಾಸ ಕೊಡಬೇಕಾದ್ರೆ ಒಟ್ಟು ಬೋರ್ ಅನ್ನಿಸ್ಲಿಲ್ಲ. ಇದು ಮಾಡಿನೇ ಮನ್ಕೋಬೇಕು ಅಂಥೇಳಿ ಮತ್ತು ನಾನು ಓವರ್ನೈಟ್ ಸ್ಟಡಿಯನ್ನು ಮಾಡ್ಕೊಳಕತ್ತೀನಿ. ಓವರ್ನೈಟ್ ಸ್ಟಡಿಯಲ್ಲಿ ನಾನು ಹೆಚ್ಚಾನೆಚ್ಚು ಮ್ಯಾಥ್ಸ್ ವಿಷಯವನ್ನೇ ತಗೋತೀನಿ. ಯಾಕಂದ್ರೆ ನನಗೆ ತುಂಬಾ ಇಷ್ಟವಾದಂತಹ ವಿಷಯ, ಬಿಡ್ಸೋಕ್ಕೂ ಕೂಡ ತುಂಬಾ ಇಂಟ್ರೆಸ್ಟ್ ಬರ್ತೈತಿ. ನಾವು ರಾತ್ರಿ ಟೈಮಲ್ಲಿ ಇಂಟ್ರೆಸ್ಟ್ ಇರುವಂತಹ ವಿಷಯವನ್ನು ತಗೊಳ್ಳೋದು ಒಳ್ಳೆಯದು. ಇಂಟ್ರೆಸ್ಟ್ ಇರಲಾರ್ದ ವಿಷಯವನ್ನು ನಾವು ಹಗಲತ್ತು ಕೂಡ ತೊಗೊಂಡ್ರೂ ಅವಾಗ ನಿದ್ದೆನೇ ಬರ್ತೈತಿ. ಇನ್ನು ಓವರ್ ನೈಟಲ್ಲಿ ಅದನ್ನೇ ಹಿಡ್ಕೊಂಡು ಕುಂತ್ವಿ ಅಂತಂದರೆ ಇನ್ನೂ ಜಾಸ್ತಿ ನಿದ್ದೆ ಬರ್ತದೆ. ಅದಕ್ಕೋಸ್ಕರ ನಿಮ್ಗೆ ಯಾವ್ದು ಸರಳ ಅಥವಾ ಇಂಟ್ರೆಸ್ಟ್ ಇರುವಂತಹ, ನಾನು ಓದೋಕ್ಕೆ ನನಗೆ ಭಾಳ ಇಷ್ಟ ಅನ್ನುವಂತಹ ವಿಷಯವನ್ನು ತೊಗೊಂಡು ಕೂಡ್ರಿ. ಅವಾಗ ಸ್ವಲ್ಪ ನಿದ್ದೆನೂ ಕಂಟ್ರೋಲ್ ಆಗ್ತೈತಿ, ಓದೋಕ್ಕೂ ಕೂಡ ಇಂಟ್ರೆಸ್ಟ್ ಬರ್ತೈತಿ. ಮತ್ತು ಎಲ್ಲರೂ ಕೇಳಾಗ್ತಿದ್ರಿ ಟಿ ಇ ಟಿಯಲ್ಲಿ ಸೈನ್ಸ್ಗೆ ಮತ್ತು ಮ್ಯಾಥ್ಸ್ಗೆ ನಿಮ್ಗೆ ಮಾರ್ಕಸ್ ಎಷ್ಟು ಬಿದ್ದಾವಂತ ಹೇಳಿ. ನನಗೆ ಮ್ಯಾಥ್ಸಲ್ಲಿ 27 ಮಾರ್ಕ್ಸ್ ಬಿದ್ದಾವು. ಪ್ರಾಬ್ಲಮ್ಸ್ಗಳಲ್ಲಿ ಯಾವುದೂ ತಪ್ಪಾಗಿಲ್ಲ, ಎಲ್ಲನೂ ಕೂಡ ಒಂದು ತಪ್ಪಾಗಿಲ್ಲ. ಪ್ರಾಬ್ಲಮ್ಸಲ್ಲಿ ಎಷ್ಟು ಕರೆಕ್ಟಾಗ್ಯಾವು. ಇನ್ನೇನು ಪೆಡಗಾಗಿಯಲ್ಲಿ ನಾನು 3 ತಪ್ಪು ಮಾಡೀನಿ. ನಾನು ಪೆಡಗಾಗಿ ಆ್ಯಕ್ಚುಲಿ ಒಟ್ಟು ಓದಿರಲಿಲ್ಲ. ಲಾಸ್ಟ್ ಒನ್ ಡೇ ಬಿಫೋರ್ ಅಷ್ಟೇ, ನಾನು ಎಕ್ಸಾಮ್ಗೆ 1 ಡೇ ಬಿಫೋರ್ ಅಷ್ಟೇ ಸ್ವಲ್ಪ ಪೆಡಗಾಗಿ ಸೈನ್ಸ್ ಮತ್ತು ಮ್ಯಾಥ್ಸ್ ಬಗ್ಗೆ ಸ್ವಲ್ಪ ಅಭ್ಯಾಸ ಮಾಡಿದ್ದೆ. ಅದನ್ನು ಬಿಟ್ಟರೆ ಹೆಚ್ಚು ಓದ್ಕೊಳ್ಳೋಕ್ಕೆ ಹೋಗಿರಲಿಲ್ಲ. ಸ್ವಲ್ಪ ಅದು ಮಿಸ್ ಹೊಡಿತು ಅಂತ ಅಂದ್ಕೋತೀನಿ. ಸ್ವಲ್ಪ ಡೈಲಿ ಅಭ್ಯಾಸ ಮಾಡಬೇಕಾಗಿತ್ತು, 1 ವಾರ ಇರೋಕ್ಕಾಗಲೇ. ಎಲ್ಲ ಒಟ್ಟಿಗೆ ಓದ್ತೀನಿ ಅಂದರೆ ಆಗಂಗಿಲ್ಲ.
ಬಟ್ ಚಲೋ ಆಗೈತೆ. ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೀನಿ. ಪೆಡಗಾಗಿಯಲ್ಲಿನೇ 6ರಲ್ಲಿ 3 ಅಷ್ಟೇ ಬಿದ್ದಾವೆ ನಂಗೆ. ಅದನ್ನು ಬಿಟ್ಟರೆ ಸೈನ್ಸಲ್ಲಿ 22 23 ಬಿದ್ದಾವು. ಅದನ್ನು ಕೂಡ ಚಲೋ ಆಗೈತಿ. ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾರ್ಕ್ಸ್ ತಗೋಬೇಕಾಗಿತ್ತು. ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ನಾನು ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡೆ ಸೈನ್ಸಲ್ಲಿ. ಅದನ್ನು ಬಿಟ್ಟರೆ ಇನ್ನೂ ಸ್ಕೋರ್ ಚಲೋ ಆಗ್ತಿತ್ತು. ಪರವಾಗಿಲ್ಲ, ಆ ಮಾರ್ಕ್ಸ್ಗಳನ್ನು ಸಿ ಇ ಟಿಯಲ್ಲಿ ಕವರ್ ಮಾಡ್ಕೊಂಡ್ರಾಯ್ತು ಅಂಥೇಳಿ ಹೆಚ್ಚು ಹೆಚ್ಚು ಓದೋದಕ್ಕೆ ಪ್ರಾರಂಭ ಮಾಡೀನಿ ಈಗಿಂದನೇ. ಅದೆಷ್ಟು ಸಕ್ಸಸ್ ಆಗ್ತದೋ ಗೊತ್ತಿಲ್ಲ. ಲಕ್ ಅಂತೂ ಬೇಕೇ ಬೇಕು. ನಮ್ಮ ಪ್ರಯತ್ನದ ಜೊತೆಗೆ ನಮ್ಮ ಲಕ್ ಅಂತೂ ಬೇಕೇ ಬೇಕು. ಬಟ್ ಪ್ರಯತ್ನವನ್ನು ಪಡಲೇಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಇವತ್ತಿನ ಅಭ್ಯಾಸದ ರೊಟೀನ್ ಇತ್ತು. ಮನೆ ಕೆಲಸನೂ ಜಾಸ್ತಿ ಆಯಿತು, ಜೊತೆಗೆ ನನ್ನ ಅಭ್ಯಾಸನೂ ಕೂಡ ಹೆವಿ ರೊಟೀನ್ ಆಯ್ತು ಇವತ್ತು ನನ್ನ ಅಭ್ಯಾಸದ್ದು ಕೂಡ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತೈತಿ ಅಂತ ಅಂದ್ಕೊಂಡಿನಿ. ಗೃಹಿಣಿಯರಿಗೆ ಒಂದು ರೀತಿಯಾದಂತಹ ಮೋಟಿವೇಶನ್ ಸಿಗ್ತೈತಿ ಅಂತ ಅಂದ್ಕೊಂಡಿನಿ. ನೀವು ಕೂಡ ನಿಮ್ಮ ವಾತಾವರಣಕ್ಕೆ ಅನುಕೂಲ ಮಾಡಿಕೊಂಡು ನಿಮ್ಮ ಅಭ್ಯಾಸವನ್ನು ಮಾಡ್ಕೋರಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ವಿಡಿಯೋಸ್ಗಳನ್ನು ಶೇರ್ ಮಾಡ್ಕೋರಿ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.